ಆನಂದಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಪದವಿ ಪೂರ್ವ ವಿಭಾಗದ 2026ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ, ಮತದಾರರ ಸಾಕ್ಷರತಾ ಸಂಘ, ಈಕೋ ಕ್ಲಬ್ ಮತ್ತಿತರ ಸಂಘಗಳ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಗೋಪಾಲಕೃಷ್ಣ ಬೇಳೂರು ಮಾನ್ಯ ಶಾಸಕರು ಸಾಗರ ಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರವಿಶಂಕರ್ ಎನ್, ಪ್ರಾಂಶುಪಾಲರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ವಿಭಾಗದವರು ವಹಿಸಿದ್ದರು. ವಿದ್ಯಾರ್ಥಿಗಳ ಜೀವನ ಅತ್ಯಮೂಲ್ಯವಾಗಿದ್ದು, ತಮ್ಮ ತಂದೆ ತಾಯಿಗಳು ಕಂಡ ಕನಸು ಈಡೇರಿಸುವುದು ವಿದ್ಯಾರ್ಥಿಗಳ ಜವಾಬ್ದಾರಿ ಎಂದು ತಿಳಿಸಿದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು. ಕ್ರೀಡಾ ವಲಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮ ಮುಂದಿನ ಗುರಿಯನ್ನು ತಾವು ಮುಟ್ಟುವಂತ ಕೆಲಸದಲ್ಲಿ ತಾವು ತಯಾರಾಗಿ ಕೂತಿದ್ದೇನೆ. ನಾನು ವಿದ್ಯಾರ್ಥಿಗಳಿಗೆ ಹೇಳೋದಷ್ಟೇ, ಇವತ್ತು ನಮ್ಮ ಈ ಒಂದು ಕಾಲೇಜು ಉತ್ತಮ ರೀತಿಯ ಪ್ರಗತಿಯನ್ನು ಹೊಂದುತ್ತಾ ಇದೆ, ಜೊತೆಗೆ ಒಳ್ಳೆ ಶಿಕ್ಷಣವನ್ನು ಸಹ ಕೊಡ್ತಾ ಇದ್ದಾರೆ. ಹೇಳಿದ್ದಲ್ಲ, ಮೊನ್ನೆ ನಾನು 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನ ನಮ್ಮ ಜೂನಿಯರ್ ಕಾಲೇಜಲ್ಲಿ ಮಾಡಿದಾಗ ನಿಜವಾಗ್ಲೂ ಇಡೀ ರಾಜ್ಯದ ಜನ ಗಮನ ಸೆಳೆಯುತ್ತಾ ಇದೆ. 2000 ಚಿಲ್ಲರೆ ಇರುವಂತ ವಿದ್ಯಾರ್ಥಿಗಳು ಅಲ್ಲಿ ಇರೋದು, ಇಲ್ಲಿ ಕಮ್ಮಿ ಇದೆ. ಆದ್ರೂ ಸಹ ನಾವು ಶೈಕ್ಷಣಿಕವಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ನಿಮ್ಮ ಕರೆಕ್ಟ್ ಇಲ್ಲ ಅಂತ ಮೊನ್ನೆ ಪ್ರಿನ್ಸಿಪಾಲ್ ಹೇಳಿದಾಗ ನಾನು ಮೊನ್ನೆ ಕೆಡಿಪಿ ಸಭೆಯಲ್ಲಿ ಶಿವಮೊಗ್ಗದಲ್ಲಿ ಗಲಾಟೆ ಮಾಡಿ ಆನಂತರ 10 ಲಕ್ಷ 6 ಲಕ್ಷ ಎಷ್ಟೋ ಬಂದಿದೆ ಅಂತೆ. ಅದು ಈಗಾಗಲೇ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಮ್ಮಿ ಬಂದ್ರೆ ಶೈಕ್ಷಣಿಕ ಇದನ್ನ ನೀವೇನು ತೊಂದರೆ ತಗೊಂಡು ಪ್ರಿನ್ಸಿಪಾಲ್ ನಾನಿದ್ದೀನಿ, ಯಾವ್ದಾದ್ರು ದುಡ್ಡು ಬೇಕಾದ್ರೆ ನಮ್ಮ ಗ್ರಾಂಟ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಇದೆ, ನಾನು ಕೊಡ್ತೇನೆ, ಏನಿದ್ರೆ ಮಾಡ್ಕೋಬೇಕು. ಇವತ್ತು ಬಹಳ ಖುಷಿ ಆಯ್ತು. ಸ್ಪೋರ್ಟ್ಸ್ ಅಲ್ಲಿ ಸಿದ್ಧರಿದ್ದೀರಿ ಮತ್ತು ಸಾಂಸ್ಕೃತಿಕ ವೇದಿಕೆ ಪಕ್ಷದಲ್ಲಿ ಶುರುವಾಗುತ್ತೆ. ಇದಾದ್ಮೇಲೆ ಏನು ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಏನ್ ಡ್ರೆಸ್ಗಳು ಏನ್ ಸೀರೆ ಆಮೇಲೆಲ್ಲ ಸೆಲ್ಫಿ ತಗೊಳ್ಳೋಣ ನಾವೆಲ್ಲ ಸೇರಿ. ನೀವು ಸೇರಿ ಕಮ್ಮಿ ಆಗಿದೆ, ಕಲರ್ಫುಲ್ ಜಾಸ್ತಿ ಆಗಿದೆ. ನೀವು ನಂತರ ಕಲರ್ಫುಲ್ ಹಾಕೋಣ, ಅವಾಗ ಕಲರ್ಫುಲ್ ಆಗಿ ಬರ್ತಾರೆ. ಹಾಗಾಗಿ ಖುಷಿಯೇ ಚೆನ್ನಾಗಿರುತ್ತೆ. ಈ ತರ ವಿದ್ಯಾರ್ಥಿ ಜೀವನ ಬಹಳ ಪವಿತ್ರವಾದಂಥದ್ದು. ಮಕ್ಕಳೇ ಚೆನ್ನಾಗಿ ಓದಿ ತಂದೆ ತಾಯಿಗಳ ಆಸೆ ಈಡೇರಿಸುವಂತ ಮಕ್ಕಳಾಗಿ ನಮ್ಮ ಕಾಲೇಜಿಗೆ ಕೀರ್ತಿ ತರುವಂತ ಕೆಲಸವನ್ನು ಮಾಡಿದ್ರೆ ಸಾಕು. ನಾವು ನಿಮಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳೋ ಜವಾಬ್ದಾರಿ ನಾವಿದ್ದೀವಿ. ಈ ವರ್ಷ ಕೆಪಿಎಸ್ಸಿ ಶಾಲೆಯನ್ನ ಈ ಸರಿ ನಾವು 3-4 ಕಡೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈ ಸರಿ ಒಂದು 4-3 ಆಗಿದೆ ಸ್ಯಾಂಕ್ಷನ್ ಆಗಿದೆ. ಬ್ಯಾಕ್ವರ್ಡ್ ಒಂದಾಗಿದೆ, ಬಹುಶಃ ರಾಯಗಢದಲ್ಲಿ ಒಂದಾಗಿರ್ಬೇಕು, ಮತ್ತು ಸಿರುವಂತಲ್ಲಿ 3 ಕಾಲೇಜುಗಳಿಗೆ ಇವತ್ತು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ನನ್ನ ಮಗ ಹೀಗಾಗಬೇಕು, ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು, ಒಳ್ಳೆ ನೌಕರಿ ಪಡಿಬೇಕು, ಒಳ್ಳೆ ನಾಯಕನಾಗಬೇಕು ಅನ್ನೋ ಭಾವನೆ ತಂದೆ ತಾಯಿಗಳಲ್ಲಿ ಇರುತ್ತೆ. ಆ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸುವಂತ ಮಕ್ಕಳು ನೀವು ಆಗ್ಬೇಕು. ಅದೇ ನಮಗೆ ಖುಷಿ ತರುವಂಥದ್ದು, ಮತ್ತೇನಿಲ್ಲ. ಇವತ್ತಿನ ಈ ಮಕ್ಕಳಿಗೆ ಓದೋದ್ರಲ್ಲಿ ತುಂಬಾ ಆಸೆ. ಇವತ್ತು ಸಂಜೆ ಮಕ್ಕಳು ನೀವು ನೋಡ್ಬೇಕು. ಇವತ್ತು ಯಾವ ಮಕ್ಕಳಿಗೆ ಹೇಳಿ ಎಷ್ಟು ಬೇಕು ಕೇಳಿದ್ರೆ ತಂದೆ ತಾಯಿಗಳು ಅವ್ರಿಗೆ ಖುಷಿ. ನಾವೆಲ್ಲ ಇರ್ಬೇಕಂತ ಬರೀ 35%, ನಾವು 35 ಪಾಸ್ ಆಗಿದ್ರೆ ಸಾಕಾಗಿತ್ತು. ಅಪ್ಪ ಇವತ್ತು ಬರ್ತಾ ದಿನ ತಪ್ಪಿಸಿ ನೀವು ಈ ಸರಿ ಪಾಸ್ ಅಂತ ತೋರಿಸ್ಕೊಳ್ತೀವಿ. ಆದ್ರೆ ಇವತ್ತು ಹಾಗಿಲ್ಲ. ಇವತ್ತಿನ ಜನರೇಷನ್ 21ನೇ ಶತಮಾನದಲ್ಲಿ ಇವತ್ತು ಕಾಂಪಿಟೇಷನ್ ಯುಗ ಇದೆ. ಆ ಯುಗದಲ್ಲಿ ನೀವು ಆ ಒಂದು ಕಮ್ಮಿ ತಗೊಳ್ಳಿಕ್ಕೆ ಬರೋದಲ್ಲ. ಮಿನಿಮಮ್ 90 ಮೇಲೆ 80 ಮೇಲೆ 95, 96, 97% ತಗೊಳ್ಳೋ ರೀತಿಯಲ್ಲಿ ಅಷ್ಟು ಕಾಂಪಿಟೇಷನ್ ಅನ್ನು ಓದ್ತಾರೆ. ಅಂದ್ರೆ ನಿಜವಾಗ್ಲೂ ಈ ಮೊಬೈಲ್ ಯುಗದಲ್ಲೂ ಸಹ ಇಷ್ಟೊಂದು ಮೊಬೈಲ್ ಯೂಸ್ ಮಾಡಿದ್ರು ಸಹ ಇವತ್ತಿನ ಯುವ ಪೀಳಿಗೆ ಓದೋದ್ರಲ್ಲಿ ಬಹಳ ಎತ್ತರದಲ್ಲಿದೆ. ನೋಡ್ಬೇಕು, ಖುಷಿ ಆಗುತ್ತಲ್ಲ ಅಲ್ಲ ನನಗೆ. ನೋಡಿ, ಈ ವರ್ಷ ಸಾಗರದ ಹೈಸ್ಕೂಲ್ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಸುಮಾರು 21 ಶಾಲೆ 100% ಬಂದಿದೆ. ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಶಾಲೆ 21 ಶಾಲೆ ನಮ್ಮ 100% ಬಂದಿದೆ. ಎಲ್ಲೆಲ್ಲಿ ಬಂದಿದೆ ಅಂದ್ರೆ ತುತ್ತ ತುದಿಯ ಕೂಗಾರು ಬಾರ್ಡರ್ ಇರುವಂತ ಕುಗ್ರಾಮದಲ್ಲಿ 100% ಬಂದಿದೆ. ನಾಗೋಟೆ ಅಂತ ಕುಗ್ರಾಮದಲ್ಲೂ ಸಹ 100% ಬಂದಿದೆ. ಅಂದ್ರೆ ಓದುವ
ಆಸೆ ಆ ಮಕ್ಕಳಿಗೆ ಎಷ್ಟಿದೆ ಯೋಚನೆ ಮಾಡಬೇಕು. ಆ ಕಾಲದಲ್ಲಿ ಅಲ್ಲಿ ಶಾಲೆ, ಕಾಲೇಜ್, ಹೈಸ್ಕೂಲ್ ಇರಲಿಲ್ಲ. ಆ ಹೆಣ್ಣು ಮಕ್ಕಳೆಲ್ಲ ಕಾಲೇಜ್ ಬಿಟ್ಟು ಸ್ಕೂಲ್ ಬಿಟ್ಬಿಡ್ತಿದ್ರು 7ನೇ ತರಗತಿಗೆ ಲಾಸ್ಟ್ ಆಗ್ತಿತ್ತು. ಅದು ನೋಡಿ ನಾನೇ ಅವತ್ತು ಹೈಸ್ಕೂಲ್ ಆವಾಗ 2009 ಕೊಟ್ಟೆ ನಾನು. ಆ ಕೊಟ್ಟ ಮೇಲೆ ನನಗೆ ಇವತ್ತು ಅನಿಸ್ತದೆ ಆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಓದುವ ಹುಮ್ಮಸ್ಸು ಇದೆ ಅನ್ನೋದು ಅರ್ಥ ಆಗಿದ್ರು. ಇವತ್ತು ಅವರು ಓದಿ, ವಿದ್ಯಾರ್ಥಿಗಳ ಓದೋದಿದೆಯಲ್ಲ, ಅದನ್ನು ಬಹಳ ಖುಷಿ ತರುವಂತ ವಿಚಾರ. ಹಾಗೆ ಶಿಕ್ಷಣ ಈ ರೀತಿಯಾಗಿ ಬರ್ತಾರೆ. ಹಾಗಾಗಿ ನಿಮ್ಮೆಲ್ಲರೂ ಹೇಳೋದಿಷ್ಟೇ, ಭವಿಷ್ಯ ಬಹಳ ಚೆನ್ನಾಗಿದೆ ನಿಮ್ಮ ಇದೇ ಈ ಸ್ಟೆಪ್ ಇದೆಯಲ್ಲ, ಇದೇ ಸ್ವಲ್ಪ ಕಷ್ಟದ ಸ್ಟೆಪ್. ಇದು ದಾಟಿ ಹೋಗ್ಬಿಟ್ರೆ ನೀವು ಆರಾಮಾಗಿ ಹೋಗ್ತಾ ಇರ್ತೀರಿ. ಈ ಸೆಕೆಂಡ್ ಇಯರ್ ಇರೋರಿಗೆ ಮಾತ್ರ ಇದೊಂದು ಸ್ವಲ್ಪ ಇದು. ಆನಂತರ ನೋಡಿ ನೀವು ಆರಾಮಾಗಿ ಮುಗಿಸ್ಬಿಟ್ಟು ಏನ್ ಬೇಕಾದ್ರೂ ಸಾಧನೆ ಮಾಡುವಂತ ಅವಕಾಶ ಸಿಗುತ್ತೆ. ಅದಕ್ಕಾಗಿ ಹೇಳೋದು, ಈ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹುಷಾರಾಗಿದ್ದು ಚೆನ್ನಾಗಿ ಓದಿ ಮುಂದಿನ ಗುರಿಯನ್ನು ಮುಟ್ಟುವಂತ ವಿದ್ಯಾರ್ಥಿಗಳಾಗಬೇಕಂದ್ರೆ ನಮ್ಮ ಆಸೆ. ನಮ್ಗೇನಪ್ಪ, ನೀವು ಚೆನ್ನಾಗಿ ಓದಿ ಒಳ್ಳೆ ಆದ್ರೆ ಎಲ್ಲಾದ್ರೂ ಸಿಕ್ಕಾಗ ಸಾರ್ ನಮಸ್ಕಾರ ಸಾರ್ ಅಂತಿರಲ್ಲ, ಶೂಟೇ ಇತ್ತು. ಮುಂದುವರಿದ ಭಾಗ ಮಾಡಬೇಕು ಕಾಲೇಜಿಗೆ ಅಂತ PUC ವರೆಗೂ ಅಂತೇಳಿ ಸರ್ಕಾರಗಳು ತೀರ್ಮಾನ ಮಾಡ್ತಾ ಇದೆ. ಅದು ಮಾಡಿದ್ರೆ ಒಳ್ಳೇದು. ಪೌಷ್ಟಿಕ ಆಹಾರಕ್ಕೋಸ್ಕರ ಇವತ್ತು ಮಕ್ಕಳಿಗೆ ಒಂದಿಷ್ಟು ಬಿಸಿ ಊಟ ಕೊಡುವಂತ ಯೋಜನೆ ಹಾಕ್ಬೇಕಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಶಿಕ್ಷಕರ ಕೊರತೆ ಇಲ್ಲದೆ, ಶಿಕ್ಷಕರ ಅಭಾವ ಇಲ್ಲದೆ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಚೆನ್ನಾಗಿ ಇವತ್ತು ಕಾಲೇಜುಗಳು ನಡೀತಾ ಇದೆ. ಇವತ್ತು ಇದಾದ ತಕ್ಷಣ ನೀವು ನೆಕ್ಸ್ಟ್ ಬಹುಶಃ ನಮ್ಮ ಮಹಿಳಾ ಕಾಲೇಜಿಗೆ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಂದಿರಾ ಗಾಂಧಿ ಕಾಲೇಜಿಗೆ ನೆಕ್ಸ್ಟ್ ಹೋಗ್ಬೋದು. ಅಲ್ಲೂ ಅಷ್ಟೇ ಹೈಯೆಸ್ಟ್ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂದಿರಾ ಗಾಂಧಿ ಕಾಲೇಜು ಹೈಯೆಸ್ಟ್ ಇದೆ. ಇವಾಗ ಹೈಯೆಸ್ಟ್ ಲಿಸ್ಟ್ ಅಲ್ಲಿ ಅಂದ್ರೆ ಅಷ್ಟು ಪವರ್ಫುಲ್ ಆಗಿದೆ. ಈ ವರ್ಷ ನ್ಯಾಕ್ ಅಲ್ಲಿ ನಮಗೆ ಹೈಯೆಸ್ಟ್ ಬಂದು ಸುಮಾರು 40 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. 40 ಕೋಟಿ ರೂಪಾಯಿ ಬೆಳೆದಾರೆ ಅಂದ್ರೆ ಆ ತರ ಖುಷಿ ಹೆಮ್ಮೆ ಇದೆ ಬಂದಾಗ. ಅದೇ ತರ ಇವತ್ತು ಜೂನಿಯರ್ ಕಾಲೇಜ್ ಅಷ್ಟೇ 2600 ಜನ ಇವತ್ತಿದ್ದಾರೆ. 2600 ಜನ ಇದ್ರು ಸಹ ರಾಜ್ಯದಲ್ಲಿ ಹೆಸರಿದೆ. ರಾಜ್ಯದಲ್ಲಿ ಇವತ್ತು ಆ ಕಾಲೇಜ್ ಹೆಸರು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಇರುವಂತಹ ಕಾಲೇಜು ನಮ್ಮ ಜೂನಿಯರ್ ಕಾಲೇಜ್. ಅದು ಅಷ್ಟು ಹೈಯೆಸ್ಟ್ ಆಗಿ ಆ ರೀತಿಯಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಅವ್ರು ಕೇಳಿದಂಗೆ ಬಿಲ್ಡಿಂಗ್ ಕೊಟ್ಟಿದ್ದೀವಿ. ಅವ್ರು ಕೇಳಿದಂಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಜವಾಬ್ದಾರಿ ನಮ್ದು. ಹಾಗಾಗಿ ಶಿಕ್ಷಣದಲ್ಲಿ ನಾನು ಯಾವುದೇ ವ್ಯಕ್ತಿಗೆ ವಂಚನೆ ಮಾಡಕ್ಕೆ ನಾನು ಬಿಡೋದೇ ಇಲ್ಲ. ಯಾವುದೇ ಹುಷಾರಿ ತಿಳ್ಕೊಳ್ಳಿ. ನಿಮ್ಮ ನಾನು 1ರಿಂದ 10ನೇ ತರಗತಿವರೆಗೆ ಇರುವಂತ ಮಕ್ಕಳಿಗೆ ಶಾಲೆಯಿಂದ ಬಿಟ್ಟರೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ CRC BRC ಅವರಿಗೆಲ್ಲ ಕೇಳಿ ಆ ಮಗು ಯಾಕೆ ಶಾಲೆ ಬಿಟ್ಟಿದೆ, ಏನಾಗಿದೆ ಅಂತ ಕೇಳಿ ಅವ್ರನ್ನ ವಿಚಾರಿಸಿ ಮುಂದೆ ಕರ್ಸ್ಕೊಂಡು ಬರ್ತೀನಿ. ಬಿಡೋದೇ ಇಲ್ಲ ಅವರು. ಯಾಕಂದ್ರೆ ತಂದೆ ತಾಯಿಗಳಿಗೆ ಹುಷಾರಿಲ್ಲದೆ ಅವರಿಗೆ ಕೆಲಸ ಮಾಡಕ್ಕಾಗದೆ ಮಗನ ಓದ್ಸಕ್ಕಾಗಲ್ಲ ಅಂತ ಕೂಲಿ ಕಳಿಸುವಂತ ಕೆಲಸವನ್ನು ಮಾಡಿಬಿಡ್ತಾರೆ. ಅದಕ್ಕೂ ಸಹ ವ್ಯವಸ್ಥೆ ಮಾಡಿದ್ದೀವಿ ನಾವು. ಬಿಡಬಾರ್ದು. ಆ ಮಗುವನ್ನ ನೀವು ಓದಿಸಿ ನಿಮಗೇನ್ ಕೊಡ್ಬೇಕು ನಿಮ್ಗೆ ನಾವು ಮಾಡ್ತೀವಿ ಅಂತ ಹೇಳಿದ ಇದರಲ್ಲಿ ಇವತ್ತು ಆ ವ್ಯವಸ್ಥೆನೂ ಸಹ ನಾವು ಮಾಡಿದ್ದೀವಿ. ಇವತ್ತು ಅಂದ್ರೆ ನಮಗೆ ಆ ಮಕ್ಕಳು ಶಿಕ್ಷಣವನ್ನು ಕಲಿಬೇಕು. ಕಲ್ತ ಮೇಲೆ ಭಾರತದಲ್ಲಿ ಎಲ್ಲರೂ ತಮ್ಮ ಬದುಕನ್ನ, ತಮ್ಮ ಜೀವನವನ್ನು ಅವರು ಸಾಗಿಸ್ತಾರೆ ಅನ್ನೋದು ಒಂದು ಭಾವನೆ ನಮ್ಗೆ ಅಷ್ಟೇ. ಮತ್ತೇನು ನಾವು ಕೇಳೋದಿಲ್ಲ. ಖುಷಿ ಆಯ್ತು. ಬಹಳ ಪ್ರೈಸ್ಗಳು ತುಂಬಾ ಇದಾವು. ಐಮಾಸ್ ಹೇಳಿದ್ದೀನಿ, ಕೊಡ್ತೀನಿ ಬಿಡಿ. ಅದೇ ಒಂದು ಐಮಾಸ್ ಹೇಳಿದ್ದೀನಿ, ಅದನ್ನು ಕೊಡಿಸ್ಕೊಡ್ತೀನಿ. ರಾತ್ರಿ ತೊಂದರೆ ಆಗ್ಬೋದು ಅಂತ ಹೇಳಿ ಒಟ್ಟಿನ ಚೆನ್ನಾಗಿ ಓದಿ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರುವಂತಾಗಲಿ, ತಂದೆ ತಾಯಿಗೆ ಒಳ್ಳೆ ವ್ಯಕ್ತಿಗಳಾಗಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ನಮ್ಮೊಳಗಿನ ಚೈತನ್ಯ ನಮ್ಮ ಪ್ರಜ್ಞೆಗೆ ಬರುತ್ತಿಲ್ಲ. ನಾವು ಅರಿವಿನ ಬೆಳಕನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರತ್ನಾಕರ ಕೊನಗೋಡು ಸಮಾರೋಪ ಭಾಷಣದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಆನಂದಪುರ ಕಾಲೇಜಿಗೆ ಬಂದ್ಬಿಟ್ಟಿದೆ. ಇದು ನಾನು ಉತ್ಪ್ರೇಕ್ಷೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಮ ಒಳಗಡೆ ಒಂದು ಅದ್ಭುತವಾದ ಶಕ್ತಿ ಇದೆ. ನೀವೆಲ್ಲರೂ ನಕ್ಷತ್ರಗಳೇ. ಯಾರಿಗೆ ಗೊತ್ತಿತ್ತು ಮಕ್ಕಳೇ? ನಿಮ್ಮ ಹಾಗೆ ಕೂತಿರುವ ಕುಪ್ಪಳ್ಳಿಯ ಒಂದು ಹಳ್ಳಿಯ ಹುಡುಗ ಮುಂದೆ ರಾಷ್ಟ್ರಕವಿಯಾಗಿ ನಾಡಗೀತೆ ಬರೀತಾನೆ ಅಂತ ಯಾರಿಗೆ ಗೊತ್ತಿತ್ತು? ಅಲ್ವಾ? ನಿಮ್ಗಾದ್ರೂ ಸೇರಿದೆ. ಒಂದು ಗೋಣಿ ಚೀಲದ ಮೇಲೆ ಕೂತಂತ ವ್ಯಕ್ತಿ ಇಡೀ ವಿಶ್ವ ಬೆರಗಾಗುವ ಭಾರತೀಯ ಸಂವಿಧಾನವನ್ನು ಬರೀತಾನೆ ಅಂತ ಯಾರಿಗೆ ಗೊತ್ತಿತ್ತು? ರಾಮೇಶ್ವರದ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಹುಡುಗ
ಈ ದೇಶದ ರಾಷ್ಟ್ರಪತಿ ಆಗ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ಜೂನಿಯರ್ ಕಾಲೇಜಿನಲ್ಲಿ ಓದ್ತಾ ಬೇಳೂರು ಎಂಬ ಒಂದು ಹಳ್ಳಿಯಿಂದ ಬರುವ ಹುಡುಗ ಇಂದು ಜನಪ್ರಿಯ ಶಾಸಕರಾಗಿ ಇಲ್ಲಿ ಕೂರ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಯೋಚನೆ ಮಾಡಿ, 20 ವರ್ಷದ ಹಿಂದೆ ನಿಮ್ ತರನೇ ಕುತ್ಕೊಂಡಿರುವ ನಾನು ಇವತ್ತು ಸಮಾರೋಪ ಭಾಷಣ ಮಾಡ್ತಾ ಇದ್ದೀನಿ ನನ್ನದೇ ಕಾಲೇಜಿನಲ್ಲಿ ಅಂದ್ರೆ ಅವತ್ತು ಊಹಿಸಲಿಕ್ಕೂ ಸಾಧ್ಯ ಇರಲಿಲ್ಲ. ಯಾರಿಗೆ ಗೊತ್ತು ನಿಮ್ಮೊಳಗಡೆ ಒಬ್ಬ ವಿಜ್ಞಾನಿ ಇರ್ಬೋದು, ಒಬ್ಬ ಕವಿ ಇರ್ಬೋದು, ಒಬ್ಬ ದಾರ್ಶನಿಕ ಇರ್ಬೋದು, ಒಬ್ಬ ರಾಜಕಾರಣಿ ಇರಬಹುದು. ಅದಕ್ಕಾಗಿ ನಿಮ್ಗೆ ದೊಡ್ಡ ನಮಸ್ಕಾರ ಹೇಳಿದೆ ನಮ್ಮ ಕನಸುಗಣ್ಣಿನ ಹುಡುಗಿಯರಿಗೆ. ಅದು ಅಸಾಧ್ಯ ಅಂತ ಭಾವಿಸಬೇಡಿ ಮಕ್ಕಳೇ, ಎಲ್ಲರಿಗೂ ಸಾಧ್ಯ ಇದೆ. ಅದು ಏನಾಗಿದೆ ಅಂದ್ರೆ ನಮ್ಮ ಒಳಗಡೆ ಇರುವ ಚೈತನ್ಯ ನಮ್ಮ ಪ್ರಜ್ಞೆಗೆ ಬರ್ತಾ ಇಲ್ಲ. ನಮ್ಮ ಶಾಸಕರು ಆಡಿದ ಕೆಲವು ಸೂಕ್ಷ್ಮ ನುಡಿಗಳು ನಿಮ್ಮೊಳಗಡೆ ಇರುವ ಹನುಮಂತನ ಧೀಶಕ್ತಿಯನ್ನ ಉದ್ದೀಪಿಸಿದ್ರೆ ಅದು ಜನ್ಮ ಸಾರ್ಥಕವಾಗುತ್ತೆ. ಎಲ್ಲರ ಬದುಕಿನಲ್ಲೂ ಬರುವ ಸುಂದರವಾದ ಕ್ಷಣಗಳು ಮಕ್ಕಳೇ. ಹಾಗಾದ್ರೆ ನಿಮಗೆ ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಪರೀಕ್ಷೆ ನಾನು ಕೊನೆಯ ಒಂದು ವಾರದಲ್ಲಿ ಪ್ರಿಪೇರ್ ಆಗಿದ್ದು ನಿಮಗೆ ಉದಾಹರಣೆ ಕೊಟ್ಟೆ. ನಿಮ್ಗೆ ಇನ್ನೂ ಆ ಕಾಲ ಮಿಂಚಿಲ್ಲ. ನಾವೆರಡು PUC ಜೀವನವನ್ನ, ವಿದ್ಯಾರ್ಥಿ ಜೀವನವನ್ನು ಸುಮ್ಮನೆ ಕಳೀತಿದ್ದೀವಿ. ಕ್ಲಾಸ್ ರೂಮು, ಟೆಕ್ಸ್ಟ್ ಬುಕ್, ಫ್ರೆಂಡ್ಸ್, ರೀಲ್ಸ್ ಅಂತ. ಆದ್ರೆ ನಮ್ಮ ಒಳಗಡೆ ಒಂದು ಅರಿವಿನ ಬೆಳಕನ್ನ ಹಂಚ್ಕೊಳ್ಬೇಕು. ಸರ್ಗಳು ಇವತ್ತು ನಿಮ್ಮೊಂದಿಗೆ ಇದ್ದಾರೆ, ನೀವು ಪಾಠ ಮಾಡೋ ಸರ್ಗಳು ಇದ್ದಾರೆ ಇಲ್ಲೇ. ನಾವು ಅವರನ್ನ ಗುರುತಿಸ್ತಿಲ್ಲ, ಅವರಿಂದ ನಾವು ಅವನ್ನ ಬಳಸ್ಕೊಳ್ತಿಲ್ಲ. ಮನೆಗೆ ಹೋದ್ರೆ ಸಾಕಾಗಿರುತ್ತೆ, ಬೆಲ್ಲ ಹೊಡೆದ್ರೆ ಸಾಕಾಗಿರುತ್ತೆ ನಮ್ಗೆ, ಅಲ್ವಾ? ಸಹಜ ಅದು. ಹಾಗಾಗಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾನೇ ಸಾಕ್ಷಿ, ನಿಮ್ಮ ಎದುರುಗಡೆ ನಿಂತಿದ್ದೇನೆ. ಇಲ್ಲೆಲ್ಲ ನೆನಪುಗಳು ಎಷ್ಟು ಚಂದ ಇದೆ. ಈ ಅನಂತಪುರ ಕಾಲೇಜಿಗೆ ಬಹಳ ದೊಡ್ಡ ಇತಿಹಾಸ ಇದೆ ಸರ್. ಸಾಗರ ಜೂನಿಯರ್ ಕಾಲೇಜಿಗೆ ನಮ್ಮ ಅನಂತಪುರ ಕಾಲೇಜ್ ಬಿಟ್ಕೊಡಲ್ಲ. ಇಲ್ಲಿ ಓದೋರು ಎಷ್ಟೆಷ್ಟು ಒಳ್ಳೆ ದೊಡ್ಡ ಅಧಿಕಾರಿಗಳಿದ್ದಾರೆ. ನಮ್ಮ ಡ್ಯಾಮ್ ಹೊಸೂರಿಂದ ಶುರು ಮಾಡಿ, ಅಂಬೇವರ ನಮ್ಮೂರಿಂದ ಶುರು ಮಾಡಿ ಅಪ್ ಟು ಇಲ್ಲಿವರೆಗೂ ತಳಗೆರೆ, ಕಣ್ಣೂರು, ಗೌತಮ್ಪುರದ ನಮ್ಮ ಸ್ನೇಹಿತರುಗಳು ಎಂತೆಂತ ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಮನೆಗೆ ಒಬ್ಬೊಬ್ರು ನೌಕರಿದ್ದಾರೆ, ಅವರೆಲ್ಲರೂ ಅನಂತಪುರ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು. ಸಾಧ್ಯ ಆದವರೆಲ್ಲ ಸೇರ್ಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಿ, ಈ ಕಾಲೇಜಲ್ಲಿ ಇಂಥ ಒಂದು ಶಕ್ತಿ ಇದೆ. ಖಂಡಿತ ಅನಂತಪುರಕ್ಕೆ ಆ ಒಂದು ಶಕ್ತಿ ಇದೆ. ಎಂತಹ ಒಂದು ಅದ್ಭುತ ಸ್ಥಳದಲ್ಲಿ ನಾವು ಇದ್ದೀವಿ. ನೆನಪಾಗುತ್ತೆ, ಇದೇ ಎದುರುಗಡೆ ಹಾಸ್ಟೆಲ್ ಅಲ್ಲಿ 2 ವರ್ಷ ಇದ್ದೆ ನಾನು. ಇಲ್ಲಿದ್ದಲ್ಲ ಈ ಹಾಸ್ಟೆಲ್ ಅಲ್ಲಿ ಇದೇ ಗಾಡಿಗೆರೆ ತನಕ ವಿಡಿಯೋ ಮಾಡ್ತಿದ್ದೀರಾ? ಈ ಕಾಡನ್ನ ಸುತ್ತರಿತಾನೇ ಇದೆ ಅಂತ ಇಂದಿಗೂ. ಹಾಗಾಗಿ ನೀವು ಅಬ್ದುಲ್ ಕಲಾಂ ಆಗ್ಬೇಕು, ಅಂಬೇಡ್ಕರ್ ಆಗ್ಬೇಕು, ಕುವೆಂಪು ಆಗ್ಬೇಕು, ಇಂದಿರಾ ಗಾಂಧಿ ಆಗಬೇಕು ಅಂತ ನಾವೇನ್ ಕನಸು ಕಾಣ್ತಾ ಇದ್ದೀವಲ್ಲ, ಈ ಕನಸನ್ನ ಬೆನ್ನತ್ಕೊಂಡು ನಿಮಗೆ ಸಿಗ್ತಕ್ಕಂಥ ಸ್ಫೂರ್ತಿ ಎಲ್ಲಿದೆ ಅಂತ ಹುಡುಕೋ ಅವಶ್ಯಕತೆ ಇಲ್ಲ. ಅದು ಇಲ್ಲೇ ಇದೆ, ನಿಮ್ಮ ಕಾಲೇಜಿನಲ್ಲೇ ಇದೆ, ನಿಮ್ಮ ಉಪನ್ಯಾಸಕರಲ್ಲೇ ಇದೆ. ನಾವು ಬಹಳಷ್ಟು ಸಾರಿ ಏನ್ ಮಾಡ್ತೀವಿ, ನಾವು ಉಡಾಫೆ ಇದೆಯಲ್ಲ, ಈ ಬುದ್ಧಿ, ವಿಶೇಷವಾಗಿ ಈ ವಯಸ್ಸು. ಈ ವಯಸ್ಸು ಬೇಕು ಒಂಚೂರು ಹೇಳ್ಬೇಕು. ಪಾಪ ನೀವು ದೊಡ್ಡ ಮಕ್ಕಳು ಅಲ್ಲ, ಇಲ್ಲ ಸಣ್ಣ ಮಕ್ಕಳು, ಯುವಕ ಯುವತಿಯರು ಅಲ್ಲ, ಬಾಲಕ ಬಾಲಕಿಯರು ಅಲ್ಲ, ಕಿಶೋರ ಕಿಶೋರಿಯರು. ಈ ವಯಸ್ಸು ಬಹಳ ಕುಚ್ಚುಕೋಳಿ ಮನಸ್ಸಿನ ವಯಸ್ಸು. ಹೊತ್ತಿನಲ್ಲಿ ನನಗೆ ನೆನಪಾಗೋದೇನು ಅಂದ್ರೆ, ಈ ಕಾಲೇಜಿನ ದಿನಗಳಲ್ಲಿ ನಾನು ಕೂಡ ನಿಂತರ ಕೊನೆಯ PUC ಹಂತದ ಕೊನೆಯವರೆಗೂ ನಿಂತರ ಉಡಾಫೆ ಮಾಡ್ಕೊಂಡು ಬೆಳೆದ ವಿದ್ಯಾರ್ಥಿಯೇ. ಇದು ಬಹಳ ಮುಖ್ಯವಾದ ಘಟನೆ ಅನ್ಕೊಂಡು ನಾನು ಅದನ್ನ ನೆನಪು ಮಾಡ್ಕೊಳ್ತಿದ್ದೇನೆ. ನಮ್ಗೆ ಒಬ್ರು ಕನ್ನಡ ಉಪನ್ಯಾಸಕರು ಇದ್ರೆ ಇಲ್ಲಿ, ಡಾಕ್ಟರ್ ಕಲೀಮುಲ್ಲಾ ಸರ್ ಅಂತ. ಬಹಳ ವರ್ಷ ಈ ಅನಂತಪುರ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ರು ಕಲೀಮುಲ್ಲಾ ಸರ್ ಅಂತ. ಒಂದು ಸ್ವಲ್ಪ ಸೌಭಾಗ್ಯ ಸಿಕ್ಕಿತ್ತು ನನಗೆ ಆ ಮೇಷ್ಟ್ರಿಂದ. ಅದು ಏನಂದ್ರೆ, ಹಾಲ್ ಟಿಕೆಟ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಸೆಕೆಂಡ್ PUC. ಹಾಲ್ ಟಿಕೆಟ್ ತಗೊಂಡು ಹೋಗುವಾಗ ಸುಮ್ಮನೆ ತಗೊಂಡು ಹೋಗ್ತಾ ಇದ್ದೆ. ಮೇಷ್ಟ್ರಿದ್ರು, ಕೂತಿದ್ರು ಎಲ್ಲರೂ. ನಾನು ಹೋಗಿ ಕಲೀಮ್ ಸರ್ ನಮಸ್ತೆ ಸರ್ ಅಂದೆ. ನಮಸ್ತೆಪ್ಪ ಅಂದ್ರು. ಸರ್ ಈಗ ಎಕ್ಸಾಮ್ ಇನ್ನೊಂದು ವಾರ ಇದೆ, ಕನ್ನಡ ಎಕ್ಸಾಮ್ ನ ಹೇಗೆ ಬರೆಯುವುದು ಸಾ ಅಂತ ಹೋಗಿ ತರಬಿಸಿ ಆಯ್ತು. ಅಲ್ಲಪ್ಪ, 2 ವರ್ಷ ಪಾಠ ಮಾಡಿದೀನಿ, ಹೆಂಗ್ ಬರೆಯೋದು ಅಂತ ಕೇಳಿಲ್ಲ, ಈಗ ಬಂದ್ಕೊಂಡು ಹೆಂಗ್ ಬರೆಯೋದು ಅಂತ ಕೇಳ್ತೀಯಲ್ಲ ಅಂತ ನಾನಾದ್ರೂ ಬೈತಿದ್ದೇನೆ. ಅವ್ರೇನು ಹೇಳಿಲ್ಲ. ಈಗ ನಿನಗೆ ಅದನ್ನೆಲ್ಲ ಹೇಳೋದು ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡು, ನಾವು ವ್ಯಾಲ್ಯೂಯೇಷನ್ ಹೋಗ್ತೀವಲ್ಲ, ಅವಾಗ ನಮ್ಗೊಂದು ಸ್ಕೀಮ್ ಕೊಡ್ತಾರೆ, ಉತ್ತರ ಪತ್ರಿಕೆ ಹೆಂಗಿರುತ್ತೆ ಅಂತ ವ್ಯಾಲ್ಯೂಯೇಷನ್ ಮಾಡೋದು. ಅದ್ರದ್ದು ನನ್ನ ಹತ್ರ ಕಾಪಿ ಇದೆ, ಕೊಡ್ತೀನಿ, ಅದನ್ನ ರೆಫರ್ ಮಾಡ್ಕೊ, ನೀ ಬರೀ ಅಂದ್ರು. ಟಿಪ್ಸ್ ಅನ್ನ ಹೇಳ್ಕೊಟ್ರು. ನೀನು ಪರೀಕ್ಷೆ ಬರೆಯುವಾಗ ಮುಂದೆ ಒಬ್ಬ ವ್ಯಾಲ್ಯೂಯೇಟ್ ಇದ್ದಾರೆ ಅಂದ್ಕೊಂಡೇ ಬರೀ ಅಚೀವ್ ಮಾಡ್ತೀಯ ಅಂತ. ನೀವು ನಂಬ್ತಿರೋಲ್ಲ ಮಕ್ಕಳೇ, ಆ ಮೇಷ್ಟ್ರು ಕೊನೆಯ ಕಾಲದಲ್ಲಿ ಕೊಟ್ಟ ಕೊನೆಯ 4 ಸಾಲುಗಳನ್ನು ನಾನು ಅತ್ಯಂತ ಯಶಸ್ವಿಯಾಗಿ ಮುಗಿಸ್ದೆ. ಮುಂದೆ ರಿಸಲ್ಟ್ ಬಂತು.
ನೀವು ದಾಖಲೆಗಳನ್ನ ಹಳೆ ದಾಖಲೆಗಳನ್ನ ತೆಗೆದು ನೋಡಬಹುದು ಕಾಲೇಜಿಂದು. ಆ ವರ್ಷ ಇಡೀ ಶಿವಮೊಗ್ಗ ಜಿಲ್ಲೆಗೆ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ನಾನು ಪಡ್ಕೊಂಡೆ ಇಡೀ ಶಿವಮೊಗ್ಗ ಜಿಲ್ಲೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಾಂಶುಪಾಲ್ ರವಿಕುಮಾರ್ ಮಾತನಾಡಿ, ಈ ವರ್ಷದಲ್ಲಿ ದ್ವಿತೀಯ PUC ಫಲಿತಾಂಶ 100ರಷ್ಟು ಬರುವಂತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೆಚ್ಚಿನ ಶ್ರಮವಹಿಸಿ ಶಿಕ್ಷಣ ನೀಡುತ್ತಿದ್ದಾರೆ ಎಂದು ಮಾತನಾಡಿದರು. ಬಹಳಷ್ಟು ಕಡೆ ಈಗ ಜಾತ್ರಾ ಒಂದು ಸಂಭ್ರಮ ನಡೀತಾ ಇದೆ. ದಯವಿಟ್ಟು ನೀವು ಸೆಕೆಂಡ್ PUC ಎಕ್ಸಾಮಿನೇಷನ್ ಬರೆಯೋದು ಇದೇ ಮೊದಲನೇ ಸರಿ ಆಗಬೇಕು. ಹಾಗಾಗಿ ದಯವಿಟ್ಟು ಜಾತ್ರೆಯನ್ನು ಎಂಜಾಯ್ ಮಾಡಿ, ಕಡಿಮೆ ಸಮಯ ಕೊಟ್ಟು ಅದನ್ನು ಎಂಜಾಯ್ ಮಾಡಿ. ಬಟ್ ಪರೀಕ್ಷಾ ಒಂದು ಪವಿತ್ರತೆ ನೋಡಿಕೊಂಡು ಅದಕ್ಕೆ ಆ ಗಾಂಭೀರ್ಯದಿಂದ ನೀವು ನಿಮ್ಮ ಇಲ್ಲಿವರೆಗೆ ಏನು ಪ್ರಯತ್ನ ಮಾಡಿದ್ದೀರಾ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂಬರುವಂಥ ಪರೀಕ್ಷೆಗೆ ಹೆಚ್ಚಿನ ಅಂಕಗಳನ್ನು ತೆಗೆದು ನಮ್ಮ ಕಾಲೇಜಿಗೆ ಒಂದು ಉತ್ತಮವಾದಂತಹ ಸಾಧನೆ ಮಾಡುವಂಥ ಅವಕಾಶವನ್ನು ನಾನು ಕೇಳ್ಕೊಳ್ತೇನೆ. ಹಾಗೆ 3ನೇ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅನ್ನು ನಾವು ಅನೌನ್ಸ್ ಮಾಡಿದ್ದೇವೆ. 12ನೇ ತಾರೀಕಿಂದ ನಡೆಯುತ್ತೆ. ಎಲ್ಲರೂ ಕಂಪಲ್ಸರಿ ಆ ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಮಾಡಿ ಚೆನ್ನಾಗಿ ಓದಿ ಅತ್ಯುತ್ತಮ ಸಾಧನೆಯನ್ನು ನಿಮ್ಮ ಪರೀಕ್ಷೆಯಲ್ಲಿ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಶಾಸಕರು ತಮ್ಮ ಅಮೂಲ್ಯ ಸಮಯವನ್ನ ಇಲ್ಲಿ ತುಂಬಾ ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮೊಂದಿಗೆ ಸಂಭ್ರಮದಿಂದ ಕಾಲ ಕಳೆದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. KPS ಶಾಲೆಯ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುತ್ತಾರೆ. ಪ್ರಶಸ್ತಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರದೊಂದಿಗೆ ಪಾರಿತೋಷಕವನ್ನು ಇದೇ ಸಂದರ್ಭದಲ್ಲಿ ವಿತರಿಸಲಾಯಿತು. ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಉಪಪ್ರಾಚಾರ್ಯ ಈಶ್ವರಪ್ಪ, ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ರಾಮಚಂದ್ರ, ಸದಸ್ಯರಾದ ಎನ್ ಉಮೇಶ್, BD ರವಿಕುಮಾರ್, ದೇವರಾಜ್, ಜಗದೀಶ್, ರಂಗನಾಥ್, ಜಗನ್ನಾಥ್, ಗಜೇಂದ್ರ ಯಾದವ್, ಮಮತಾ, ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ ರವೀಂದ್ರ, ಸಿರಿಜಾನ್, ಲಲಿತಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.